ಆಯುಷ್ ಟಿವಿ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಟಿ ಜಿ ರವಿಕುಮಾರ್ ಅಂತೇಳಿ. ನಾನು ಸಿದ್ಧ ವೈದ್ಯ ಮಾಡ್ತಾ ಬರ್ತಾ ಇರ್ತೀನಿ. ಸಿದ್ಧ ಅಂದರೆ ಸಿದ್ಧಿಸಿರ್ತಕ್ಕಂಥ ಒಂದು ವ್ಯಕ್ತಿ, ಅಂದರೆ ಎಲ್ಲ ರೀತಿಯಲ್ಲೂ ವಿದ್ಯೆಗಳಲ್ಲೂ ಆತ ಸಿದ್ಧ ಪುರುಷ ಅಂತ ಕರಿತೀವಿ. ಸಿದ್ಧ ಪುರುಷ ಅಂತಂದರೆ ಏನು? ಎಲ್ಲ ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥ ಒಂದು ವಿದ್ಯಾವಂತ ಅಂತ ಒಂದು ಪದ್ಧತಿ ಬರುತ್ತೆ. ಆದ್ದರಿಂದ ಆ ರೀತಿ ಇರ್ತಕ್ಕಂಥ ಸಿದ್ಧ ವೈದ್ಯವನ್ನು ಇವತ್ತು ನಾವು ಮಾಡ್ತಾ ಬರ್ತಾ ಇದ್ವಿ. ಅಂದರೆ ಅವರಷ್ಟು ಇಲ್ಲದೆ ಹೋದರೂ ಆಲ್ಮೋಸ್ಟ್ ಭಗವಂತನ ಈ ಕೃಪೆಯಿಂದ ನಾವೇನು ಮಾಡಿದ್ದೀವಿ ಅದಕ್ಕೆ ಅಂಥ ಗುರುಮುಖೆಯನ್ನು ಕಲಿತು ಇವತ್ತು ನಾವು ಸಿದ್ಧ ವೈದ್ಯ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನೋಡಿ, ಪಾಷಾಣಗಳಂದರೆ ಏನು ಅನ್ನೋದನ್ನು ಅರಿವಾಗಬೇಕು. ಈಗ ಪಾಷಾಣಗಳಂದರೆ ಏನು, ಅದರಿಂದ ನಿಮಗೆ ತಿಳ್ಕೊಂಡಾಗ ಪಾಷಾಣ ಅಂದರೆ ಏನು, ಸಿದ್ಧವೈದ್ಯ ಅಂದರೆ ಏನು ಅನ್ನೋದು ನೀವು ತಿಳ್ಕೊಂಡಾಗ ನಿಮಗೂ ಒಂದು ಅರಿವಾಗುತ್ತೆ. ಅರಿವಾದಾಗ ಅದರ ಮೇಲೆ ಒಂದು ಪ್ರಜ್ಞೆ ಅನ್ನೋದು ನಿಮಗೆ ಅದರಲ್ಲಿ ಇದು ಬಂದಾಗ, ಇಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋ ತಿಳುವಳಿಕೆ ಚೆನ್ನಾಗಿ ಸಿಗುತ್ತೆ. ಪಾಷಾಣಗಳು ನೋಡಿ, ಇವಾಗ ನಾವು ನವಪಾಷಾಣಗಳು ಅಂತ ಕರಿತೀವಿ. ನವ ಅಂದರೆ 9, ಅಂದರೆ 9 ಪಾಷಾಣಗಳು ಅಂತ ಕರಿತೀವಿ. ಅದರಲ್ಲಿ ಕೆಲವು ಧಾತುಗಳಿರ್ತವೆ, ಕೆಲವು ಪಾದರಸಗಳಿರ್ತವೆ, ಕೆಲವೆಲ್ಲ ಪದ್ಧತಿಗಳಿರ್ತವೆ. ಅದು ಏನೇನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಪಾದರಸ ಅಂತ ಕರಿತೀವಿ, ಮರ್ಕ್ಯೂರಿ. ನೋಡಿ, ಇದು ದ್ರವರೂಪದ ಲೋಹ ಅಂತ ಕರೀತಾರೆ. ದ್ರವರೂಪದ ಲೋಹ ಅಂದರೆ ಈ ಲೋಹ ಬಂದು ಓಡಾಡ್ತಾ ಇರ್ತದೆ. ನೋಡಿದು, ಇದಕ್ಕೆ ದ್ರವರೂಪದ ಲೋಹ ಅಂತ ಕರಿತೀವಿ. ಈ ದ್ರವರೂಪದ ಲೋಹನ ನಾವು ಯಾವುದಕ್ಕೆ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಬಹಳಷ್ಟು ಇದಕ್ಕೆ ನಾವು ಇದನ್ನು ಉಪಯೋಗಿಸ್ತಾ ಬರ್ತೀವಿ. ಇದನ್ನು ಯಾವ ರೀತಿ ಅಂತಂದರೆ ಬಹಳಷ್ಟು ಶುದ್ಧಿಗಳು ಮುಖ್ಯ. ಇದನ್ನು ಗಂಧಕ ಅಂತಾರೆ. ಇದರ ಜೊತೆಗೆ ಇಂಗ್ಲಿಕ, ಇದು ಮರ್ಕ್ಯೂರಿ ಮಿಕ್ಸಿತ ಇಂಗ್ಲಿಕ. ಇದು ನೋಡ್ಬೇಡಿ, ಇದು ಬಂದು ರಸಕರ್ಪೂರ, ಇದು ಬಂದು ಸವೀರ. ಈ 4 ಬಂದು ರಸಯುಕ್ತವಾಗಿರ್ತಕ್ಕಂಥ ರಸ ಔಷಧಗಳು, ರಸಪಾಷಾಣಗಳು ಅಂತ ಕರೀತಾರೆ ಅದನ್ನು. ಇದು ಬಂದು ಮಣಿಶಿಲೆ, ಇದು ಬಂದು ಶಂಕುಪಾಷಾಣ ಅಂತ, ಇದು ಒಂದು ತಾಲಕ, ಇದು ಬಂದು ಕಾಪರ್ ಸಲ್ಫೇಟ್. ಈಗ ಪಾದರಸದ ಬಗ್ಗೆ ನೋಡಿ, ಇದು ಬಂದು ಪಾದರಸ, ಇದು ದ್ರವರೂಪದ ಲೋಹ ಅಂತ ಕರೀತಾರೆ. ಇದನ್ನು ನಾವು ಶುದ್ಧೀಕರಣ ತುಂಬ ಏನು ಅಂತಂದರೆ ಹೇಳಬೇಕು ಅಂತಂದರೆ ಬಹು ಎಚ್ಚರಿಕೆಯಿಂದ ಶುದ್ಧೀಕರಣಗಳು ಮಾಡ್ತಕ್ಕಂಥದ್ದು. ಇದು ಅನುಭವ ಇದ್ದರೆ ಮಾತ್ರನೇ ಇವುಗಳಲ್ಲಿ ಕೈ ಇಕ್ಕಬೇಕು, ಅನುಭವ ಇಲ್ಲದೆ ಇದ್ದರೆ ಮಾಡೋಕ್ಕೆ ಹೋಗಬಾರ್ದು. ಪಾದರಸನ ಶುದ್ಧೀಕರಣ ಮಾಡಿಕೊಂಡು ಅದನ್ನು ನಾವು ಸಿಂಧೂರ ರೂಪವಾಗಿ ಜನಗಳಲ್ಲಿ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಅದು ಅಲ್ಲದೆ ಕೆಲವು ಶಾಪ್ಗಳಲ್ಲೂ ಸಿಗ್ತವೆ, ಯಾವುದು ಸಿಂಧೂರ ರೂಪ, ರಸ ಸಿಂಧೂರ ಅಂತ ಕೆಲವು ಕಡೆ ಸಿಗ್ತವೆ. ಅದನ್ನು ವೈದ್ಯರ ಮುಖಾಂತರ ತಿಳ್ಕೊಂಡೆ ಯಾವ ಸಮಸ್ಯೆಗಳಿಗೆ ಯಾವ ಪಾಷಾಣಗಳಂದರೆ ಯಾವ ಸಿಂಧೂರಗಳನ್ನು ಬಳಸ್ಕೋಬೇಕು ಅಂತ ತಿಳ್ಕೊಂಡೇ ಬಳಸ್ಕೋಬೇಕು. ನಿಮಗೆ ನೀವಾಗಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ನೋಡಿ, ಇದನ್ನು ಇಂಗ್ಲಿಕ ಅಂತ ಕರಿತೀವಿ. ಇದು ಮುಟ್ಟಿದ್ರೆ ನೀಟಾಗಿ ಉದುರೋಗುತ್ತೆ, ಸೋಂಪಾಪಡಿ ಇದ್ದಂಗೆ ಇದು ಉದುರೋಗುತ್ತೆ. ಇದನ್ನು ಶುದ್ಧೀಕರಣ ಮಾಡಿ ಅದನ್ನು ನಾವು ಪ್ಯಾರಾಲಿಸಿಸ್ ಅಂತ ಒಂದು ಸಮಸ್ಯೆ ಇದೆ ಜನಗಳಲ್ಲಿ. ತುಂಬ ಜನಗಳಿಗೆ ಪ್ಯಾರಾಲಿಸಿಸ್ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ. ಆ ಪ್ಯಾರಾಲಿಸಿಸ್ ಇರತಕ್ಕಂಥ ಜನಗಳಿಗೆ ಆ ಒಂದು ಶುದ್ಧಿಯಾಗಿರ್ತಕ್ಕಂಥ ಇಂಗ್ಲಿಕವನ್ನು ಸಿಂಧೂರ ಮಾಡಿ ಔಷಧಿಗಳಲ್ಲಿ ಬೆರೆಸಿ ಕೊಟ್ಟಾಗ ಆತನಲ್ಲಿರ್ತಕ್ಕಂಥ ನರಗಳ ಉತ್ತೇಜನ ಆಗಿ ಏನಾಗಿತ್ತು ಅಂತಂದರೆ, ಉತ್ತೇಜನ ಇಲ್ಲದೆ ನಿಶಕ್ತಿ ಅನ್ನೋದು ಆತನಲ್ಲಿ ತುಂಬ ಕಾಡ್ತಾ ಇರ್ತದೆ. ಅಂಥ ವ್ಯಕ್ತಿಗೆ ಪಕ್ಷವಾತ ಅಂತ ಕರಿತೀವಿ. ಪಕ್ಷವಾತ ಅಂದರೆ ಒಂದು ಭಾಗ ಎಡ ಆಗ್ಬೋದು ಅಥವಾ ಬಲ ಆಗ್ಬೋದು. ಪಕ್ಷವಾತ, ಪಕ್ಷಘಾತ ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆಗಳು 80 ವಿಧ ವಾತಗಳನ್ನು ವಾಸಿ ಮಾಡ್ತಕ್ಕಂಥ ಒಂದು ಗುಣ ಈ ಒಂದು ಇಂಗ್ಲಿಕದಲ್ಲಿ ಇರುತ್ತದೆ. ಅದರ ಜೊತೆಗೆ ನೋಡಿ, ಇದು ರಸಕರ್ಪೂರ ಅಂತ ಕರಿತೀವಿ. ನೋಡಿ, ಇದು ರಸಕರ್ಪೂರ ಅಂತ ಕರಿತೀವಿ. ಇದನ್ನು ಶುದ್ಧೀಕರಣ ತುಂಬ ಮುಖ್ಯವಾಗಿರ್ತಕ್ಕಂಥ ಶುದ್ಧೀಕರಣ. ಶುದ್ಧಿ ಇಲ್ಲದೆ ಯಾವುದೇ ಪಾಷಾಣವನ್ನು ಬಳಸಿದರೆ ಮೈಯಲ್ಲಿ ಅಂಗಾಂಗಗಳು ಕೊಳೆತು ಹೋಗುತ್ತದೆ. ಕೊಳೆತೋಯ್ತು ಅಂದ್ಕೊಳ್ಳಿ, ಅದಕ್ಕೆ ಯಾವುದೇ ಆಸ್ಪತ್ರೆಗೆ ಹೋದರೂ ವಾಸಿ ಆಗೋದು ಕಷ್ಟ ಆಗುತ್ತೆ. ಆದ್ದರಿಂದ ನಿಮಗೆ ನೀವಾಗಿ ಮಾಡಿಕೊಳ್ಳೋದನ್ನು ಬಿಟ್ಟು ಯಾರಾದರೂ ಅನುಭವಸ್ಥರಿದ್ದರೆ ಅವ್ರ ಕಡೆಯಿಂದ ಮಾತ್ರನೇ ಅದನ್ನು ತರಿಸ್ಕೊಂಡು ಆ ವೈದ್ಯರ ಮುಖಾಂತರನೇ ಔಷಧಿ ತಗೊಳ್ಳೋದು ಉತ್ತಮ. ಅದೇ ಥರ ನೋಡಿ,
ಸವೀರ ಅಂತ ಕರಿತೀವಿ. ಈ ಸವೀರ ಇದು 9 ಪಾಷಾಣಗಳಲ್ಲಿ ರಸಪಾಷಾಣಗಳು 3-4 ಪಾಷಾಣಗಳು ಸೇರ್ತವೆ. ಸವೀರ ಇದು ಬಂದು ಪ್ಯಾರಾಲಿಸಿಸ್ ಮೇಲೆ ಅದ್ಭುತವಾಗಿ ಕೆಲಸ ಮಾಡ್ತದೆ. ಯಾಕಂದರೆ ಇದನ್ನು ಮೈನದಂತೆ ಮಾಡ್ತೀವಿ, ಮೈನಾ ಮಾಡಿಕೊಂಡು ಅದನ್ನು ಪ್ಯಾರಾಲಿಸಿಸ್ ಕೊಟ್ಟಾಗ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇಂಗ್ಲಿಕ ಪ್ಲಸ್ ಸವೀರ ಈ ಎರಡೂ ಸೇರಿದಾಗ ಆ ಒಂದು ಗುಣಗಳು ಹೆಚ್ಚಾಗ್ತಾ ಇರ್ತದೆ. ಆತನಲ್ಲಿ ಧಾತು ಕ್ಷೀಣತೆ ಅಂತ ಕರಿತೀವಿ, ಕೆಲವೆಲ್ಲ ಕರಿತೀವಿ. ಆ ಒಂದು ಧಾತುವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗುಣಗಳು ಇವುಗಳಲ್ಲಿರುತ್ತೆ. ಅದೇ ರೀತಿ ಸ್ಕಿನ್ ಅಲರ್ಜಿಗಳಿಗೆ ಗಂಧಕ ಅನ್ನೋದನ್ನು ಕೊಡ್ತೀವಿ. ಈ ಸ್ಕಿನ್ ಅಲರ್ಜಿ ನೋಡಿ, ಇದು ಗಂಧಕ ಇದೆ, ಇದು ಬಂದು ಸ್ಕಿನ್ ಅಲರ್ಜಿಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಈ ಗಂಧಕವನ್ನು ಅಷ್ಟಶುದ್ಧಿಗಳು ಅಂತ ಕರಿತೀವಿ. ಅಷ್ಟಶುದ್ಧಿ ಅಂತಂದರೆ 8 ವಿಧ ರೀತಿಯಲ್ಲಿ ಶುದ್ಧಿ ಮಾಡ್ಕೋಬೇಕು. 8 ವಿಧ ರೀತಿ ಶುದ್ಧಿ ಮಾಡಿದಾಗ ಅದು ಏನಾಗುತ್ತೆ ಅಂತಂದರೆ ಸ್ಕಿನ್ ಅಲರ್ಜಿಸ್, ದೇಹದ ಮೇಲೆ ಕೆಲವರಿಗೆಲ್ಲ ಸೋರಿಯಾಸಿಸಿಂದ ಹಿಡಿದು ರಿಂಗಾರ್ಡ್ಸಿಂದ ಹಿಡಿದು ತುರಿಕೆ, ಗಜ್ಜಿ ಇಂಥ ಸಮಸ್ಯೆಗಳು ಬರ್ತಾ ಇರ್ತವೆ. ಅಂಥವ್ರಿಗೆ ಈ ಒಂದು ಗಂಧಕವನ್ನು ಶುದ್ಧಿ ಮಾಡಿರ್ತಕ್ಕಂಥ ಗಂಧಕವನ್ನು ಔಷಧಿಗಳಲ್ಲಿ ಬೆರೆಸ್ಬಿಟ್ಟು ಕೊಡ್ತಾ ಇರ್ತೀವಿ. ಅದೇ ರೀತಿ ನೋಡಿ ತಾಳಕ ಅಂತ ಕರಿತೀವಿ. ನೋಡಿ ಇದು ತಾಳಕ. ಈ ತಾಳಕವನ್ನು ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಶುದ್ಧಿಗಳು ಸುಣ್ಣದಲ್ಲಾಗ್ಬೋದು, ಬೂದುಗುಂಬಳಕಾಯಿ ರಸದಲ್ಲಾಗ್ಬೋದು, ಈ ರೀತಿ ಕೆಲವು ಶುದ್ಧಿಗಳು ಇದರಲ್ಲೂ ಇದ್ದಾವೆ. ಆ ಶುದ್ಧಿಗಳನ್ನ ಪರಿಪೂರ್ಣವಾಗಿ ಅಷ್ಟಶುದ್ಧಿಗಳು ಮಾಡಲೇಬೇಕು. ಯಾವುದೇ ಒಂದು ಪಾಷಾಣಗಳು ತಗೊಂಡಾಗ ಅಷ್ಟಶುದ್ಧಿಗಳು ಇರಲೇಬೇಕು. ಆವಾಗ ಆ ತಾಲಕವನ್ನು ನಾವೇನು ಮಾಡ್ತೀವಿ ಅಂದರೆ ಸಿಂಧೂರ ಅಥವಾ ಸುಣ್ಣ ಅಥವಾ ಭಸ್ಮ ಈ 3 ವಿಧವಾದ ಯಾವುದರಲ್ಲಾದರೂ ಒಂದು ಮಾಡಿಕೊಂಡು ಏನು ಕಾಯಿಲೆಗೆ ಯೂಸ್ ಆಗುತ್ತೆ ಅಂತಂದರೆ ಕಫ ರೋಗಗಳು ಅಂತ ಕರಿತೀವಿ. ಕಫ ಅಂದರೆ ಅಸ್ತಮ, ಗೂರುಳು ಇಂಥ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಅದನ್ನು ಕೊಟ್ಟಾಗ, ಭಸ್ಮ ರೂಪದಲ್ಲಿ ಕೊಟ್ಟಾಗ ಆ ಒಂದು ಸಮಸ್ಯೆ ಬಗೆಹರಿಸ್ತಾ ಬರ್ತದೆ. ಅದೇ ರೀತಿ ಶಂಕುಪಾಷಾಣ ಅಂತ ಕರಿತೀವಿ. ನೋಡಿ ಇದು ಶಂಕುಪಾಷಾಣ, ಬೆಳ್ಳಗಿರುತ್ತೆ, ಒಳ್ಳೆ ವೈಟ್ ಇದ್ದಂಗಿರ್ತದೆ. ಇದನ್ನು ಶಂಕುಪಾಷಾಣ ಅಂತ ಕರಿತೀವಿ. ತುಂಬ ಅದ್ಭುತವಾದ ಒಂದು ಪಾಷಾಣ ಅದು. ಇದನ್ನು ಶುದ್ಧಿಗಳು ಮಾತ್ರ 100% ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲದೆ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ವಾಂತಿ, ಭ್ರಾಂತಿ ಕೆಲವೆಲ್ಲ ಸ್ಟಾರ್ಟ್ ಆಗ್ತದೆ. ವಮನ ಕ್ರಿಯೆ ಅಂದರೆ ವಾಂತಿ ಮಾಡತಕ್ಕಂಥ ಗುಣಗಳಿರ್ತವೆ. ಅದಕ್ಕೆ ನಾವು ಆ ಶಂಕನ ಶುದ್ಧಿ ಮಾಡಿದಾಗ ಏನು ಕೆಲಸ ಮಾಡ್ತದೆ ಅಂದರೆ ನರಗಳ ಉತ್ತೇಜನಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಯಾವುದೇ ಒಂದು ವ್ಯಕ್ತಿಗೆ ನಿಶಕ್ತಿ ಅನ್ನೋದು ತುಂಬ ತಾಂಡವಾಡ್ತಾ ಇರ್ತದೆ, ನಿಶಕ್ತಿ ಜಾಸ್ತಿ ಇದೆ ಇವರಿಗೆ ಅಂತೇಳಿ, ಅಂಥವ್ರಿಗೆ ಆ ನಿಶಕ್ತಿನ ಕಳೆದುಬಿಟ್ಟು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಶಂಕುಪಾಷಾಣ. ಅಂದರೆ ಯಾವುದೇ ಪಾಷಾಣವಾಗಲಿ ಶುದ್ಧೀಕರಣ ಮುಖ್ಯ. ಕಾಫರ್ ಸಲ್ಫೇಟ್ ಅಂತ ಕರಿತೀವಿ. ನೋಡಿ ಇದು ಕಾಫರ್ ಮೈಲ್ ತುತ್ತಿ ಅಂತ ಕರಿತೀವಿ ನಾವು ಇದನ್ನು. ಈ ಮೈಲ್ ತುತ್ತಿನ ಕೆಲವು ಲೇಪನಗಳಿಗೆ ನಾವು ಬಳಸ್ಕೊಂತೀವಿ. ಶುದ್ಧಿ ಮಾಡಿರ್ತಕ್ಕಂಥದನ್ನು ನೀಟಾಗಿ ಅರೆದು ಪೇಸ್ಟ್ಗಳಲ್ಲಿ ಬೆರೆಸ್ಕೊಂತೀವಿ. ಪೇಸ್ಟ್ ಅಂದರೆ ಕ್ರೀಮ್ಗಳಲ್ಲಿ. ಅದನ್ನು ಸುಟ್ಟೋಗಿರೋ ಗಾಯ ಆಗಬಹುದು ಅಥವಾ ಅಲರ್ಜಿಗೆ ಸಂಬಂಧಪಟ್ಟಂಥ ಗಾಯಗಳಾಗ್ಬೋದು, ಯಾವುದಕ್ಕೆ ಆಗಲಿ ಮೇಲ್ಗಡೆ ಲೇಪನ ಮಾಡ್ತಾ ಬಂದರೆ ಹುಣ್ಣುಗಳು ಎಂಥ ಸಮಸ್ಯೆ ಇದ್ದರೂ ಆ ಹುಣ್ಣುಗಳನ್ನ ಮಾಯ್ತಕ್ಕಂಥ ಗುಣ ಆ ಒಂದು ಕಾಫರು ಸಲ್ಫೇಟ್ ಅಂದರೆ ಮೈಲ್ ತುತ್ತದಲ್ಲಿ ಸಿಗುತ್ತದೆ. ಈ ರೀತಿ ನವಪಾಷಾಣಗಳನ್ನು ಶುದ್ಧೀಕರಣ ಮಾಡಿ ಕಟ್ಟು ಅಂತ ಕರಿತೀವಿ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಗಾಳಿಗೆ, ಬೆಂಕಿಗೆ ಹೋಗದೆ ಪುಟಕ್ರಿಯೆ ಅಂತ ಕರಿತೀವಿ. ಬೆರಣಿಗಳಲ್ಲಿ ಪುಟಗಳಾಗ್ತೀವಿ. ಮೊದಲೇನು ಮಾಡ್ತೀವಿ, ಶುದ್ಧೀಕರಣ ಮಾಡ್ತೀವಿ. ಶುದ್ಧಿ ಮಾಡಿದ ನಂತರ ಕಟ್ಟುಗಳನ್ನು ಮಾಡ್ತೀವಿ. ಕಟ್ಟು ಮಾಡಿದ ನಂತರ ಅರೆದುಬಿಟ್ಟು ಭಸ್ಮ ಪ್ರಕ್ರಿಯೆಗಳಿಗೆ ಹೋಗ್ತೀವಿ. ಆವಾಗ ಪುಟಗಳು, ಬೆರಣಿಗಳಲ್ಲಿ ಪುಟಗಳು ಹಾಕೋದಿರುತ್ತೆ. 1 ಪುಟ, 2 ಪುಟ, 100 ಪುಟ ಈ ರೀತಿ ಹೋಗ್ತಾ ಇರ್ತದೆ. ಎಷ್ಟೆಷ್ಟು ಪುಟಗಳು ಹಾಕಬೇಕು ಅನ್ನೋದು ಒಂದು ಅನುಭವಪೂರ್ವಕವಾಗಿ ತಗೋಬೇಕು ಅದನ್ನು. ಇಡೀ 9 ಪಾಷಾಣಗಳಲ್ಲಿ ಯಾವ ರೋಗಕ್ಕೆ ಯಾವ ಪಾಷಾಣಗಳನ್ನು ಬಳಸ್ಕೋಬೇಕು ಅಂತೇಳಿ ನಾವು ಅನುಭವಪೂರ್ವಕವಾಗಿ ಕೊಟ್ಟಾಗ ಎಂಥ ಸಮಸ್ಯೆಗಳು ಇದ್ದರೂ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂಥ ಗುಣ ಈ ಪಾಷಾಣಗಳಲ್ಲಿ ಇರುತ್ತದೆ. ಇದಕ್ಕೆ ನೀವು ಪಥ್ಯ ನಿಯಮಗಳು ಕಂಪಲ್ಸರಿ ನಾವು ಹೇಳಿದಂತೆ ಇದ್ದಾಗ ಮಾತ್ರನೇ ಆ ರೋಗಗಳು ಗುಣವಾಗ್ತವೆ. ಇಲ್ಲದೆ ಹೋದಾಗ ನಾವು ಹೇಳುವುದೊಂದಾದರೆ ನೀವು ಮಾಡುವುದೊಂದಾದರೆ ಆ ರೋಗ ವಾಸಿ ಆಗೋದಿಲ್ಲ. ಕೆಲವರು ಕೇಳ್ತಾರೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ. ತೊಂದರೆ ಯಾವುದೂ ಇಲ್ಲ. ನಾವಾಗಿ ಔಷಧಿಗಳು ಮಾಡಿ ಕೊಟ್ಟಾಗ ಯಾರಿಗೂ ಯಾವುದೇ ತೊಂದರೆ ಬರೋದಿಲ್ಲ. ಅದೇ ನೀವು ತಗೊಂಡಾಗ ಸಮಸ್ಯೆಗಳ ಬಗ್ಗೆ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಯಾಕಂದರೆ ಒಬ್ಬ ವೈದ್ಯನ ಒಂದು ಸೂಚನೆ ಇಲ್ಲದೆ ಯಾವುದೇ ಔಷಧಿಗಳನ್ನು ಅಂದರೆ ಸಿದ್ಧ ಔಷಧಿಗಳು, ರಸಪಾಷಾಣಗಳು ಯಾವುದೇ ಒಬ್ಬ ವೈದ್ಯನ ಅನುಭವಪೂರ್ವಕವಾಗಿರ್ತಕ್ಕಂಥ ಸೂಚನೆ ಇಲ್ಲದೆ ತಗೊಳ್ಳುವಂತಿಲ್ಲ.
ಇದು ಮೊದಲಾಗಿ ಹೇಳಿರ್ತೀವಿ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಯಾಕಂದರೆ ನಾನು ಇದಿಷ್ಟೆಲ್ಲ ತಿಳಿಸ್ಕೊಡ್ತಾ ಇರೋದು ಎಂತಕ್ಕೆ ಅಂದರೆ ಇದು ನಮ್ಮ ಬಹು ಪುರಾತನ ಕಾಲದಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ ವೈದ್ಯ ಆಗಿರೋದ್ರಿಂದ, ಸಿದ್ಧ ವೈದ್ಯ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತಮಿಳ್ನಾಡಲ್ಲಿ ತುಂಬ 100ಕ್ಕೆ 60-70% ಜನಕ್ಕೆ ಗೊತ್ತಿದೆ ಸಿದ್ಧ ವೈದ್ಯ ಅಂದರೆ ಏನು ಅನ್ನೋದು. ಇದರಲ್ಲಿ ಬಹು ನಿಸೀಮರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ತುಂಬ ಜನಗಳಿಗೆ ಈ ಒಂದು ವೈದ್ಯದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ತಿಳುವಳಿಕೆ ಇರಲಿ, ಯಾರಾದರೂ ಕಲಿಯುವಂತ ಇರೋದ್ರೆ ಕಲೀಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಮನಸ್ಫೂರ್ತಿಯಾಗಿ ಇದನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ನೋಡಿ, ಇವಾಗ ಇಂಗ್ಲೀಕ ಕಟ್ಟಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ನಾನು ಒಂದು ಉದಾಹರಣೆ ತೋರಿಸ್ತೀನಿ. ನೋಡಿ, ಇದು ಇಂಗ್ಲೀಕ. ಇದನ್ನೇನು ಮಾಡ್ತೀವಿ ಅಂತಂದರೆ ಹಿಡ್ಕೊಂಡ್ರೆ ಸೋಂಪಾಪಡಿ ಥರ ಉದುರೋಗುತ್ತೆ. ಆದರೆ ನಾವು ಶುದ್ಧಿ ಮಾಡಿ ಕಟ್ಟಿರ್ತಕ್ಕಂಥ ಇಂಗ್ಲೀಕ ಸುತ್ತಿಗೆ ತಗೊಂಡು ಹೊಡೆದ್ರು ಪುಡಿ ಆಗಲ್ಲ. ಇದನ್ನೇ ಕಟ್ಟು ಅಂತ ಕರಿತೀವಿ. ಈ ರೀತಿ ಕಟ್ಕೊಂಡಾಗ ಅದು ಕಂಪಲ್ಸರಿ ವೈದ್ಯದ ಮೇಲೆ ಕೆಲಸ ಮಾಡ್ತಾ ಬರ್ತದೆ. ಆ ರೀತಿ ಮಾಡ್ಕೊಂಡಾಗ ಮಾತ್ರ ಅದು ಕಂಪಲ್ಸರಿ ನಿಮ್ಮ ಆರೋಗ್ಯವನ್ನು ಕೊಡ್ತಕ್ಕಂಥ ಗುಣ ಅದರಲ್ಲಿ ಸಿಗುತ್ತದೆ. ನೋಡಿ, ಈಗ ಇಂಗ್ಲೀಕನ ಸಿಂಧೂರ ಮಾಡಿರ್ತಕ್ಕಂಥದ್ದು ಒಂದು ನಮ್ಮಲ್ಲಿದೆ. ಅದನ್ನು ಯಾವ ರೀತಿ ಮಾಡಿದ್ರೆ ಏನು ಅನುಕೂಲಗಳಾಗ್ತದೆ ಅನ್ನೋದನ್ನ ತೋರಿಸ್ತೀನಿ ಇವಾಗ. ನೋಡಿ, ಇದು ಇಂಗ್ಲೀಕ. ಇದನ್ನು ನೀಟಾಗಿ ಅರೆದಾಗ ಸಿಂಧೂರ ಬಣ್ಣದಲ್ಲಿ ಬರ್ತದೆ. ನೋಡಿ, ಈ ರೀತಿ ಸಿಂಧೂರ ಇರ್ತದೆ. ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋದು ಒಬ್ಬ ವೈದ್ಯನಿಂದ ಮಾತ್ರ ತಿಳ್ಕೋಬೇಕು. ಫಸ್ಟು ಮೊದಲನೇದಾಗಿ ಇದನ್ನು ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ರೀತಿ ಅನುಪಾನಗಳು ಅಂತ ಕರಿತೀವಿ. ಅನುಪಾನ ಅಂದರೆ ಏನು ಅಂದರೆ, ಇದು ಸಿಂಧೂರ ಇದೆ. ಸಿಂಧೂರನ ಶುಂಠಿ ರಸದಲ್ಲಿ ತಗೊಂಡ್ರೆ ವಾತಗಳು ಕಮ್ಮಿ ಆಗ್ತದೆ. ಈ ಇದರಲ್ಲಿ ಮಜ್ಜಿಗೆಯಲ್ಲಿ ತಗೊಂಡಾಗ ಮೈ ತಂಪು ಮಾಡ್ತದೆ. ಅದೇ ನೀವು ಇದರಲ್ಲಿ ಯಾವುದೋ ಬೆಣ್ಣೆಯಲ್ಲಿ ತಗೊಂಡಾಗ ನರಗಳ ವೀಕ್ನೆಸ್ ಕಳೀತದೆ. ತುಪ್ಪದಲ್ಲಿ ತಗೊಂಡಾಗ ಇನ್ನೊಂದು ಸಮಸ್ಯೆಗಳು ಬಗೆಹರಿತದೆ. ಈ ರೀತಿ ಒಂದೊಂದರಲ್ಲಿ ಅನುಪಾನಯುಕ್ತವಾಗಿ ತಗೊಂಡಾಗ ಜೀರಿಗೆ ಕಷಾಯದಲ್ಲಿ ತಗೋಬೋದು, ಮತ್ತು ಇದರ ಕಷಾಯದಲ್ಲಿ ತಗೋಬೋದು, ಯಾವುದು ಕೊತ್ತಂಬರಿ ಕಷಾಯ ಆಗ್ಬೋದು, ಪುದೀನ ಕಷಾಯದಲ್ಲಿ ಆಗ್ಬೋದು. ಈ ರೀತಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕಷಾಯದಲ್ಲಿ. ಇನ್ನು ಕೆಲವರು ಹುರುಳಿಕಾಳು ಕಷಾಯದಲ್ಲಿ ತಗೊಂಡಾಗ ಈ ಸಿಂಧೂರವನ್ನು ಪ್ಯಾರಾಲಿಸಿಸ್ ಅನ್ನೋ ಸಮಸ್ಯೆಯಿಂದ ದೂರ ಮಾಡ್ತದೆ. ಈ ರೀತಿ ಸಿಂಧೂರಗಳು ಮುಖ್ಯವಾಗಿರ್ತಕ್ಕಂಥವು. ಇದಕ್ಕೆ ಪುಟಗಳು ಹಾಕೋದು ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಪುಟ ಯಾವ ರೀತಿ ಹಾಕೋಬೇಕು, ಯಾವ ರೀತಿ ಮಾಡಿದಾಗ ಈ ಒಂದು ಸಿಂಧೂರ ಆಗುತ್ತೆ ಅನ್ನೋದನ್ನು ನಾನು ಪರಿಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಏನು ಅಂತಂದರೆ, ಪುಟ ಪ್ರಕ್ರಿಯೆ ತುಂಬ ಅದ್ಭುತವಾಗಿರಬೇಕು. ಯಾಕಂದರೆ ಸ್ವಲ್ಪ ಏನಾದರೂ ಯಾಮಾರಿದ್ರೆ ಔಷಧಿ ಏನೂ ಇರೋದಿಲ್ಲ. ಇದು ಸರ್ವೇಸಾಮಾನ್ಯವಾಗಿ 100 ರೂಪಾಯಿಗೆ 200 ರೂಪಾಯಿ ಸಿಗತಕ್ಕಂಥ ಪಾಷಾಣಗಳಲ್ಲ ಇವು. ಈಗ ಸಿಂಪಲಾಗಿ ನೋಡಿ, ಇದು ಇಂಗ್ಲೀಕ ಇದೆಯಲ್ಲ, ಈ ಇಂಗ್ಲೀಕನ ನಾವು ತಗೋಬೇಕಾದ್ರೆ ಮ್ಯಾಕ್ಸಿಮಮ್ 12,000-13 ಸಾವಿರ ರೂಪಾಯಿ ಪರ್ kg. ಇದು ಸಿಟಿ ಮಾರ್ಕೆಟ್ ಇದರಲ್ಲಿ. ಇದು ಏನು ಮಾಡ್ತೀವಿ ಅಂದರೆ, 100 ಗ್ರಾಮ್ ಹಾಕಿ ಚೆನ್ನಾಗಿ ಅರೆದ್ಬಿಟ್ಟು ಪುಟಕ್ಕೆ ಹೋದಾಗ ಬೆಂಕಿ ಒಂಥರ ಪವಿತ್ರವಾಗಿರ್ತಕ್ಕಂಥ ಬೆಂಕಿ ಅದು. ಅದರಲ್ಲಿ ಸಿಂಪಲಾಗಿ ಚಿಕ್ಕದಾಗಿ ಇಟ್ಕೊಂಡ್ರೆ ಅದು ಔಷಧಿ ಹಂಗೆ ಉಳ್ಕೊಂತದೆ. ಸ್ವಲ್ಪ ಏನಾದರೂ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಔಷಧಿನೇ ಏನೂ ಇರೋದಿಲ್ಲ, ಪೂರ್ತಿ ಆವಿ ಆಗಿಬಿಟ್ಟಿರ್ತದೆ, ಬರೀ ಖಾಲಿ ಡಬ್ಬಿ ಇರ್ತದೆ. ಇಂಥ ಸಮಸ್ಯೆಗಳಿರ್ತವೆ. ಅದಕ್ಕೆ ಅನುಭವಯುಕ್ತವಾಗಿ ಯಾವುದೇ ಒಬ್ಬ ವೈದ್ಯನು ನೋಡ್ಕೊಂಡು ಮಾಡ್ಕೋಬಹುದು. ಅಕಸ್ಮಾತ್ ಪೇಷಂಟ್ಸ್ ಯಾರಾದರೂ ಇದ್ದರೆ ಅನುಭವ ಇರತಕ್ಕಂಥವ್ರ ಹತ್ರಕ್ಕೆ ಮಾತ್ರ ನೀವು ಹೋಗಿ ಔಷಧಿ ತಗೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ವಂದನೆಗಳು.